ಹೇ ಗೈಸ್, ಗುಡ್ ಮಾರ್ನಿಂಗ್. ಅಲ್ಕೋಬೇಕಾ ಗೈಸ್? ನನ್ನ ಫೇವ್ರೇಟ್ ಇದು, ನಮ್ಮ ಚಿಂಟು ಫೇವ್ರೇಟು, ನಮ್ಮ ಅಕ್ಕನ ಫೇವ್ರೇಟು, ಎಲ್ಲರ ಫೇವ್ರೇಟು. ನಿನ್ನೆ ಟೆಂಪಲ್ ಹೋಗಿದ್ವು ಅಲ್ಲ, ಅಲ್ಲಿ ತೊಗೊಂಡು ಬಂದ್ವು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್. ಏನು ಗೊತ್ತಾ, ಇವಾಗ ನಾವು ನಮ್ಮ ಚಿಂಟುನ ಕರ್ಕೊಂಡು ಹಾಸ್ಪಿಟಲ್ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅವ್ನ ಸ್ಟಮಕ್ಕು ಫುಲ್ ಆಗಿಬಿಟ್ಟಿದೆ. ಇನ್ಪುಟ್ ಅಷ್ಟೇ ಬರ್ತಾ ಇದೆ, ಔಟ್ಪುಟ್ ಹೋಗ್ತಾ ಇಲ್ಲ. ಸೊ ಅದಕ್ಕೇನೆ ಕಾನ್ಸ್ಟಿಪೇಷನ್ ಅಂತಾರ, ಕಾನ್ಸ್ಟಿಪೇಷನ್. ಹಾಂ, ಸೊ ಔಟ್ಪುಟ್ ಇಲ್ಲ ಅಲ್ಲ, ಹಾಗಾಗಿ ಡಾಕ್ಟರ್ಗೆ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಬಿಕಾಸ್ ಅವನು ತುಂಬಾ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇದ್ದಾನೆ. ಅವನು ತುಂಬಾ ಟ್ರಿಪ್ಗಳೆಲ್ಲ ಮಾಡೋದು. ಅವನು ಬ್ಯಾಂಗ್ಳೂರ್ಗೆ ಹೋಗೋನಿದ್ದಾನೆ ಅವ್ರ ದೊಡ್ಡಮ್ಮನ ಜೊತೆ. ಸೊ ಹಾಗಾಗಿ ಅವನು ತುಂಬಾ ಬ್ಯುಸಿ ಇರ್ತಾನೆ. ಸೊ ಅವನಿಗೆ ಸ್ವಲ್ಪ ಕ್ಲೀನ್ ಆಗಿ ಎಲ್ಲ ಮಾಡಿ ಕಳಿಸ್ಬೇಕು ಅಲ್ಲ, ಅದಕ್ಕೆ ಈಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಬರೋ, ಚಡ್ಡಿನೇ ಹಾಕೊಂಡಿರೋದು, ಚಡ್ಡಿಲ್ ಬಾ. ಅಲ್ಲ, ಅಕಸ್ಮಾತ್ ಹೇತ್ಕೊಂಡ್ರೆ ಕೆಳಗಿಂದ ಉದ್ರೋಗುತ್ತೆ. ಬಾ, ಏಯ್ ಬಾರೋ, ಏ ಬಾರ, ಆಯ್ತು ಬಾರೋ, ಜಾಸ್ತಿ ಮಾತಾಡ್ಬೇಡ. ನಾನು ತಿನ್ಕೊಂಡೆ, ನಂಗೆ ಒಂದೇ ಕೊಟ್ಟಿದ್ದು. ನಿಂಗೆ ಬೇಡ ಈ ಕಾನ್ಸ್ಟಿಪೇಷನ್ ಅಲ್ಲ. ಎಲ್ಲ ಕೊಡಲ್ವೇ? ಈಗ ನಾನು ನಮ್ಮಪ್ಪ ನಮ್ಮ ಚಿಂಟುನ ಹೊತ್ಕೊಂಡು ಹೋಗ್ತಾ ಇದೀವಿ ಗೈಸ್. ಗೈಸ್ ನೋಡಿ, ಅಷ್ಟು ದೊಡ್ಡ ಹುಡುಗ ಆಗಿದ್ದಾನೆ ಇವನು. ಚಡ್ಡಿ ಬೇಡ ಚಡ್ಡಿ ಬೇಡ ಅಂತಾನೆ. ಸ್ಕೂಲ್ಗೆಲ್ಲ ಚಡ್ಡಿನೇ ತಾನೇ ಹಾಕೊಂಡು ಹೋಗುದು. ನೋಡಿ ಗೈಸ್, ಹಿಂಗ ಆಡ್ತಾನೆ. ಸೊ ಬನ್ನಿ ಗೈಸ್, ಹೋಗೋಣ. ಇವತ್ತು ಸಹ ನಾನು ಬ್ಯುಸಿ ಇದ್ದೀನಿ. ನನಗೆ ತುಂಬ ಪ್ರೋಗ್ರಾಮ್ಸ್ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಬಟ್ ಐ ಆಮ್ ನಾಟ್ ಶ್ಯೂರ್, ವಿಲ್ ಸಿ. ಹಾಸ್ಪಿಟಲಿಂದ ಬಂದಮೇಲೆ ನೋಡಬೇಕು. ನಾಳೆಗೆ 10 days ಆಗುತ್ತಾ ನಾವು ಡಾಕ್ಟರ್ ಹತ್ರ ಹೋಗಿ ಬಂದು? ನಾಳೆ ಹಾಸನ್ಗೆ ಹೋಗ್ಬಿಡೋಣ. ಫೋನ್ ನಂಬರ್ ಕೊಟ್ಟಿದ್ದಾರಲ್ಲ. ನಾನು ಬರೀ ಆಪ್ರೇಷನ್ ಮಾಡಿದ ತಕ್ಷಣ ಹೋಗ್ಬೇಕು ಅಂದ್ಕೊಂಡಿದ್ದವಳು. ಏನೇನೋ ಆಗೋಯ್ತು ಗೈಸ್. ಹಾಯ್, ಬಾ ಬಾ ಬಾ. ಗೈಸ್, ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ. ಕ್ಯೂ ತಗೊಳ್ಳೋಣ ಬನ್ನಿ. ಕ್ಯೂ ಸಿಸ್ಟಮ್. ಅಲ್ಲಿರೋದು 10. ಏನಪ್ಪ ಮಾಡಲಿ ನಿಮ್ಮ ಮಾಮು? ನೀನೇ ತಾನೇ ಹೇಳ್ದಳು. ಮೈಸೂರು ವಿಷಯನೇ ತೆಗಿಲಿಲ್ಲ. ಎರಡು ಒಂದೊಂದು ಮಾತ್ರೆ ನುಂಗಮ್ಮ. ತಗೋ ಚಿಂಟು, ಎರಡು ಒಂದೊಂದು ಮಾತ್ರೆ ನುಂಗು. ಇದು ಈಗಲೇ ನುಂಗು. ಹಾಂ, ಆಮೇಲೆ ರಾತ್ರಿಗೆ ಇದು ನುಂಗು. ಈ ಮಾತ್ರೆ ಇದೊಂದೇ ರಾತ್ರಿಗೆ. ನುಂಗು. ಅಯ್ಯಪ್ಪ, ದಕ್ಷ ಹೆಂಗೆ ಮಾಡ್ತಿದ್ದಲ್ಲ.
ಮಳೆ ಬರ್ತಾ ಇದೆ ನೋಡಿ, ಆದರೆ ಕ್ಯಾಪ್ಚರ್ಗೆ ಕಾಣ್ತಾ ಇಲ್ಲ. ಇವಾಗ ಕಾಣ್ತಾ ಇದೆ ನೋಡಿ. ಖುಷಿ ಆಯ್ತೈತೆ. ಅಲ್ಲ, ನಮ್ ದಕ್ಷಂಗೆ ಬಿರಿಯಾನಿ ಹೋಗೋದಿಲ್ಲ ಮನೆದು. ಈ ನೂಡಲ್ಸ್ ಗೈಸ್ ಖಾರ ಅಂತೆ ತಿಂತಾ ಇರೋದ್ ನೋಡಿ. ನೀನ್ ತಗೊಂಡ್ ತಿನ್ನೋಗೋ. ಅಪ್ಪಾಜಿಗೂ ಕೊಡ್ರಮ್ಮ, 2 ಪ್ಲೇಟ್ ಹಾಕಿದ್ದಾನೆ ಅಂದ್ರೆ. ತಿಂದಿ ಬಿಡಿ. 2 ಹಾಕಿದಾನಲ್ಲ, ಅಷ್ಟು ಜಾಸ್ತಿ ಆಗತ್ತೆ. ಇವತ್ತು ಐಡಿಯಲ್ ಬೇಕರಿಗೆ ಹೋಗಿ ಸ್ವೀಟ್ಸ್ ತಗೊಂಡ್ಬನ್ನಿ. ಹೇಳೋಯ್ತಲ್ಲ. ಅಯ್ಯೋ, ಇವ್ನು ಹೆಂಗ ಅರ್ಥ ನೋಡಮ್ಮ, ಐಡಿಯಲ್ ಬೇಕ್ರಿಗೆ ಡ್ಯಾನ್ಸ್ ಮಾಡ್ತಾನೆ. ಸ್ಪೂನಲ್ಲಿ ತಿನ್ನಮ್ಮ. ಸ್ಪೂನಲ್ಲಿ ಕಷ್ಟ ಹಿಂಗೆ ಅನ್ಕೊಳ್ಳೋದು ಅವನ್ಗೆ. ಫೋರ್ಕ್ ಅಲ್ಲೇ ಇತ್ತಲೆ, ನನ್ಗೂ ಅಂತ ಬನ್ನಿ. ಸ್ಪೂನಲ್ಲಿ ತಿನ್ನು ಚಿನ್ನ, ತಿನ್ಬೋದು. ಅವ್ನ ಇಷ್ಟ ಮುಟ್ಲ ಹೆಂಗೋ ಅಂತ ತಿಂತಾನೆ. ಅವ್ನ್ ಹಂಗೆ ಇಷ್ಟ. ಅವ್ನ್ ಹಂಗೆ ತಿನ್ನೋದು ಹೇಳ್ಬೇಕಂದ್ರೆ. ಹಂಗೆ ತಿಂದ್ರೆ ಬಿಡು. ಹೌ ಇಸ್ ಇಟ್ ದಕ್ಷ? ನೈಸ್. ಓ, ಅವನಿಗೆ ಫೋರ್ಕ್ ಏನ್ ಕೊಡ್ಬೇಡಿ ಅಮ್ಮಮ್ಮ. ಅಷ್ಟು ಹಿಂಸೆ ಮಾಡಿದ್ರು ಬಿರಿಯಾನಿ ಹೋಗಲ್ಲ, ವೈಟ್ ರೈಸ್ ಹೋಗಲ್ಲ, ಚೆನ್ನಾಗಿ ಹೋಗತ್ತೆ. ಖಾರವಾಗಿರುತ್ತೆ ಇದು. ಏನು ಹಾಕಿಲ್ಲ. ಅದ್ರಲ್ಲಿ ಮಸಾಲಾನೇ ಇರಲ್ಲ. ನಾನ್ ಚೆನ್ನಾಗಿ ಇದ್ಬಿಟ್ಟಿದ್ದೀನಿ. ಇವನು ಇದಕ್ಕೆ ಇನ್ನೂ ಖಾರ ಹಾಕೊಂಡು ಇನ್ನೂ ಉಪ್ಪು ಹಾಕೋತಾನೆ. ನಿಮ್ಗೆ ಗೊತ್ತಾ ಅದು? ಇದಕ್ಕೆ ಇನ್ನೂ ಖಾರ ಹಾಕೊಂಡಿವೆ. ಹೊಟ್ಟೆ ಚೆನ್ನಾಗಿಲ್ಲ ಅಂತ ಸುಮ್ಮನಿದ್ದೀನಿ. ನೀನು ಇನ್ನು ಯಾವತ್ತಾರು ಖಾರ ತಿಂದು ನೋಡಿ ಗೈಸ್, ದಕ್ಷ ಹೆಂಗ್ ತಿಂತಾವನೆ. ಗುಡ್ ದಕ್ಷ. Hi guys, how are you all? They all fine, Daksha. How are you? I am fine. ಗೈಸ್, ನಾನು ದಕ್ಷ ಎಲ್ಲ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಬಂದಿದ್ದೀವಿ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಏನು ಮಾಡೋದು ಗೊತ್ತಿಲ್ಲ. ನೀನೇನಪ್ಪ ವಾಟರ್ ಮೆಲನ್ ಹಚ್ಕೊಳಕ್ ಹೊಂಟ್ಯಾ? I love you. I love you too. ಸೊ ಗೈಸ್, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಗೈಸ್, ನಮ್ಮ ಅಕ್ಕ ಆಮ್ಲೆಟ್ ಮಾಡಿಕೊಟ್ಟಿದ್ದಾಳೆ, ಬನ್ನಿ ತಿನ್ನೋಣ. ದಕ್ಷ, ಫಾರ್ ಯು. ಆಮ್ಲೆಟ್ ಇಂಥವೆಲ್ಲ ಕಮ್ಮಿ ಇಲ್ಲ ಕಂಡ್ಲ ನೀವು. ಹೊಟ್ಟೆ ಡಮಾರ್ ಆಗಿರೋದು ಸಾಕು. ನೂಡಲ್ಸ್ ಮಾಡ್ಕೊಂಡು ತಿಂತಿದ್ದಿಲ್ಲ. ಅನ್ನ ನೋಡ್ಬೇಕು.
ಇನ್ನೊಂದು ಮಾಡಿಸ್ಕೊಳ್ಳಿಲ್ಲ ಕೊಡ್ಲಮ್ಮ ಬೇಗ ಸಾಕು ಬಿಡು ಅಷ್ಟೇ. ಏನಪ್ಪ ಈಗ ಕಾರ ಓಡಾಡ್ಬೋದು ಅಂತ ವೆಹಿಕಲ್ಲು ಇನ್ನು ಬಿಟ್ಟು ಇನ್ನೊಂದು 10 ದಿನ ಸರಿ ಹೋಗುತ್ತೆ. ಗೈಸ್ ಇವಾಗ ತಿಂಡಿ ತಿನ್ನೋಣ. ಗೈಸ್ ಬಿರಿಯಾನಿ ಮತ್ತು ಚಾಪ್ಸು ತಿಂತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ಸೊ ಬನ್ನಿ. ಚಿಚ್ಚಿ ಇವತ್ತು ನಮ್ಮ ಅಕ್ಕ ಮತ್ತು ದಕ್ಷ ಬ್ಯಾಂಗ್ಳೂರ್ ಹೋಗ್ತಾ ಇದ್ದಾರೆ. ಜೊತೆಗೆ ನನ್ನ ಮಗ ಸಹ ಅವ್ರ ಜೊತೆ ಹೋಗ್ತಾ ಇದ್ದಾನೆ. ನಮ್ಮ ಚಿಂಟುಗೆ ತುಂಬ ಇಷ್ಟ ಬ್ಯಾಂಗ್ಳೂರ್ಗೆ ಹೋಗೋದು, ಅಲ್ಲಿ ಅವ್ರ ಮನೆ ಇರೋದು, ಅವ್ರ ಜೊತೆ ಸುತ್ತಾಡೋದು ಅಂದರೆ. ಸೊ ಅದಕ್ಕೋಸ್ಕರ ಕಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಗೈಸ್. ನನಗೂ ಬೆಂಗಳೂರಿಗೆ ಹೋಗೋಕೆ ಇಷ್ಟ, ಬಟ್ ನನಗೆ ಅಂಕೋಲಾದಲ್ಲಿ ಸ್ವಲ್ಪ ಕೆಲಸಗಳು ಇರೋದ್ರಿಂದ ನಾನು ಹೋಗ್ತಾ ಇಲ್ಲ. ನಾನು ಸಹ ಇವತ್ತಿನ ದಿನ ಅಂಕೋಲಾಗೆ ಹೊರಡ್ತಾ ಇದ್ದೀನಿ. ಸೊ ಬೈ ಈವ್ನಿಂಗ್ ನಾನು ಸಹ ಇಲ್ಲಿಂದ ಹೊರಡ್ತೀನಿ ಗೈಸ್. ಅಂತೂ ಇಂತೂ ಎಷ್ಟು ದಿನ ಆಯಿತು ನಮ್ಮ ಚಿಂಟುನ ತಂದು ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇನೇ ಹೋಗಬೇಕು ಅಂಕೋಲಾಗೆ ಅಂದ್ಕೊಂಡು ಬಂದವಳು. ಆಲ್ಮೋಸ್ಟ್ 15 days ಆಯಿತು ಗೈಸ್, ಇನ್ನೂ ಹೋಗೋಕ್ಕೆ ಆಗಲಿಲ್ಲ. ಬಟ್ ಅಟ್ ಎನಿ ಕಾಸ್ಟ್ ಇವತ್ತು ನಾನು ಸಹ ಅಂಕೋಲಾಗೆ ಹೋಗ್ಲೇಬೇಕಂತ ಇದ್ದೀನಿ. ಸದ್ಯಕ್ಕೀಗ ನಮ್ಮ ಚಿಂಟುನ, ನಮ್ಮ ಅಕ್ಕನ ದಕ್ಷಿಣ ಬ್ಯಾಂಗ್ಳೂರಿಗೆ ಕಳಿಸ್ಬಿಟ್ಟು ಬರೋಣ ಬನ್ನಿ. ಬಾಯ್ ದಕ್ಷ. ಗೈಸ್ ನಮ್ಮಪ್ಪ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದಾರೆ. ಏನು ಉಪ್ಪಿನಕಾಯಿಗ ಅಪ್ಪಾಜಿ? ಹ್ಞೂನಪ್ಪ. ಏನಪ್ಪಾಜಿ ಕಟ್ ಮಾಡ್ತಾ ಇದ್ದೀರಾ? ಏನು ತಿನ್ನಕ್ಕ? ಏನಕ್ಕೆ? ಉಪ್ಪಿನಕಾಯಿ ಮಾಡೋಕ್ಕೆ. ಉಪ್ಪಿನಕಾಯಿ ಅಮ್ಮ ಸ್ವಲ್ಪ ಸಕ್ಕರೆ ಹಾಕಮ್ಮ ಉಪ್ಪಿನಕಾಯಿ ಮಾಡುವಾಗ. ಮೊನ್ನೆ ನನ್ನ ಮಕ್ಳಿಗೆ ತಿನ್ನಕ್ಕೆ ಅಂತ ಅಮ್ಮಂದೆ. ನಮ್ದೇ ಗಿಡ ಅಲ್ವಾ? ಓ ನಿಮ್ದೇಯಾ? ನಿಮ್ದೆಲ್ಲ ಐತಪ್ಪಾಜಿ? ಇಲ್ಲ ಐತೆ, ನಿಮ್ ತೋಟದ ಪಕ್ಕದ. ಈಗ ನೆನ್ನೆ ರಿಜಿಸ್ಟರ್ ಆಯ್ತಲ್ಲ, ಅದ್ರಲ್ಲಿ ಐತೆ. ಅದೇ ಅದ್ರ ಪಕ್ಕದ ಬೇರೆಯವ್ರ ತಾನೆ? ಬೇರೆಯವ್ರದ್ದು ನಮ್ದೆ, ಚಿಕ್ಕಪ್ಪ ಅಲ್ವಾ? ಹಾ ಅದೇ ಯಾವಾಗ್ಲೂ ಒಂದ್ಸಲ ಸ್ವೀಟ್ ಮಾವಿನಕಾಯಿ ಸಿಕ್ತಿದ್ವಲ್ಲ ಕೊಬ್ಬರಿ ತರ, ಅದು ಬೇರೆಯವ್ರದ್ದು. ಆ ಮಾವಿನಕಾಯಿ ತಗೋ ಬನ್ನಿ ನೆಕ್ಸ್ಟ್ ಟೈಮ್. ಆಯ್ತು. ಅದು ಇವತ್ತು ಫಲನೇ ಬಿಟ್ಟಿಲ್ಲ. ಬಿಟ್ಟಿಲ್ವಾ? ಅದೇನೋ ಚಿಕ್ಕ ಗಿಡದೇನೋ ಅಲ್ಲ ಅದು? ದೊಡ್ಡ ಮರ. ಓ ನಮ್ಮಮ್ಮ ದೊಡ್ಡ ಮಗಳು ಬತ್ ಬರೋ ಅಷ್ಟೊತ್ತಿಗೆ ಉಪ್ಪಿನಕಾಯಿ ಹಾಕಿಡೋಣ. ಏನಮ್ಮ ನಿನ್ ದೊಡ್ಡ ಮಗಳು ಮತ್ ಬರೋ ಅಷ್ಟೊತ್ತಿಗೆ ಉಪ್ಪಿನಕಾಯಿ ಹಾಕಿಡೋಣ ಅಂತ? ಈಗ್ಲಿಂದಾನೆ ತಯಾರಿ ನೋಡು, ಇವತ್ತಿಂದಾನೆ. ಇನ್ 10 days ತಯಾರಿ ನಡೆಸ್ತಾ ಇದೆಯಾ? ಇವತ್ತೆಷ್ಟು ಡೇಟು? 13. ಇನ್ನು ಕರೆಕ್ಟಾಗಿ ಒಂದು 13 ದಿನ. ಮಾಡ್ತಾಳೆ. ನಾನೇನಮ್ಮ ಮಾಡ್ಲಿ? ಸಂತೆ ಯಾಕಮ್ಮ? ನಮ್ಮ ಹುಡ್ಗ ಏನ್ ಗಲಾಟೆ ಮಾಡಲ್ಲಪ್ಪ. ಅವಳ ಮಕ್ಳು ಬಂದ್ರು ಬೇಡ ಅಂತಳ, ಅವ್ರ ಮಕ್ಳು ಬರತ್ತಲ್ಲ, ನಮ್ದು ಹೋಯ್ತೈತೆ. ಅವಳು ಕಳಿಸ್ಬೇಕು, ಅವಳು ಬರ್ಬೇಕು. ನಾವ್ರವ್ರು ಹಣೆ ಬರ, ನಾವೇನ್ ಮಾಡಕ್ಕಾಗಲ್ಲ ಅಲ್ಲಣ್ಣ. ಏನಕ್ಕೆ? ಚೆನ್ನಾಗಿ ನೋಡ್ಕೊಂತ. ಹೌದು, ಅವೆಲ್ಲ ಕರ್ಕೊಂಡು ಹೋಗೋಣ. ಅವ್ಳು ಕರ್ಕೊಂಡು ಹೋಗ್ತಿದ್ದೆ, ಕರ್ಕೊಂಡು ಹೋಗ್ತಾಳೆ ನಮ್ಮ. ನೋಡಿ ಗೈಸ್, ನಮ್ಮಮ್ಮ ಟೀ ಕೊಡ್ತಾ ಇದ್ದಾರೆ. ಗ್ರೀನ್ ಟೀ ಎಲ್ಲರಿಗೂ 1 ರೌಂಡ್. ಈಗ ಟೈಮ್ ಬಂದು 11:30. ಎಲ್ಲ ಕೆಲಸ ಮಾಡ್ತೀವಲ್ಲಮ್ಮ, ಇನ್ನೇನಮ್ಮ?
ಈಗ 15 ದಿನ ಫುಲ್ ರೆಸ್ಟ್ ತಗೋ. ಕಣವ ಫುಲ್ ರೆಸ್ಟ್. ಇವತ್ತೇ ಹಾಕ್ತೀರಾ ಉಪ್ಪಿನಕಾಯಿ? ಇಲ್ಲಪ್ಪ ಖಾರ ಹಾಕ್ಬಿಟ್ಟು ಉಪ್ಪು ಹಾಕಿರ್ತೀನಿ ನಾಳೆ. ಇವತ್ತು ಉಪ್ಪು ಹಾಕಿಡ್ತೀರಾ? ಖಾರ ಹೆಂಗೆ ಒಗ್ಗರಣೆ ಮಾಡ್ತೀರಾ? ಮೆಣಸಿನ್ಕಾಯಿ ಒಣಗಾಕಿನ ಪುಡಿ ಮಾಡಿ ಮೆಂತ್ಯ ಜೀರಿಗೆ ಎಲ್ಲ ಬೆಳ್ಳುಳ್ಳಿ ಉಪ್ಪ ಬಿಡಿಸಿ ಅವೆಲ್ಲ ರುಬ್ಬಿ ಒಗ್ಗರಣೆ ಮಾಡ್ತೀನಿ. ಹಾಂ. ಆಮೇಲೆ ಒಗ್ಗರಣೆ ಯಾವುದು ಫಸ್ಟ್ ಖಾರ ಒಗ್ಗರಣೆ ಅದೇ ಇದ್ರ ಥರ ಗೊಡ್ಗಾರ ಥರನೇ. ಆಮೇಲೆ ಅದಕ್ಕೆ ಉಪ್ಪಿನಕಾಯಿ ಹಾಕ್ತೀರಾ? ಕಲಿಸ್ಬಿಟ್ಟು ಮಾವಿನಕಾಯಿ ಹಾಕ್ತೀರಾ? ಅದನ್ನ ಸ್ಟವ್ ಮೇಲೆ ಹಿಂಗೆ ಒಗ್ಗರಣೆ ಮಾಡ್ತೀರಾ ಅಥವಾ ಸ್ಟವ್ ಮೇಲೆ ಅದನ್ನ ಬೇಯಿಸ್ತೀರಾ ಸ್ವಲ್ಪ? ಒಂಚೂರು ಮಾವಿನಕಾಯಿ ಬೇಯಿಸಲ್ಲ, ಖಾರ ಬೇಯಿಸ್ತೀರಾ? ಖಾರ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ರು ಆಗುತ್ತೆ, ಹೆಂಗೆ ಮಾಡಿದ್ರು ಆಗುತ್ತೆ. ನೋಡ್ತೀನಿ, ಐಡು ಇದು ಮಾಡ್ತೀನಿ. ಒಂದು ಸ್ವಲ್ಪ ನನಗೆ ಚಿಕ್ಕದು ಸ್ವೀಟ್ ಮಾಡಿ. ಸಕ್ಕರೆ ಹಾಕಿ ಬೆಲ್ಲ. ಸಕ್ಕರೆಯಾ? ಬೆಲ್ಲ ಏಕೆ? ಚೆನ್ನಾಗಿರುತ್ತೆ ಸ್ವೀಟಾಗಿ. ಆಯ್ತು, ಬೆಲ್ಲ ಹಾಕ್ತೀನಿ. ಒಂದು ಚಿಕ್ಕದಕ್ಕೆ ನನಗೆ ಸೆಪ್ರೇಟ್. ನಾನು ಈ ಉಪ್ಪಿನಕಾಯಿ ಅಷ್ಟು ತಿನ್ನಲ್ಲ, ಸ್ವೀಟ್ ಇದ್ರೆ ತಿಂತೀನಿ. ಗೈಸ್, ನಮ್ಮೂರು ಉಪ್ಪಿನಕಾಯಿ ಬೇಕಂತೆ ನಮ್ಮಮ್ಮಗೆ. ಹುಳಿ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನನ್ನ ಮಗ ಇಷ್ಟೊತ್ತಿಗೆ ಬೆಳ್ಳೂರು ಕ್ರಾಸ್ ಹತ್ರ ಹೋಗಿರ್ತಾನೆ. ಮತ್ತೆ ಬೆಳ್ಳೂರು ಕ್ರಾಸ್ ಹತ್ರ ಸ್ಟಾಪ್ ಮಾಡಿರ್ತಾರೆ. ಟೀ ಬ್ರೇಕ್ ಇಲ್ಲ, ಊಟದ ಬ್ರೇಕ್ ಆಗಿದ್ರೆ. ಊಟದ ಬ್ರೇಕ್ ಇಲ್ಲ, ಟೀ ಬ್ರೇಕ್ ಕೊಡ್ತಾರೆ. ಊಟದ ಬ್ರೇಕ್ ಅಷ್ಟೊತ್ತಿಗೆ ಅವ್ರು ಬ್ಯಾಂಗ್ಳೂರ್ ಹೋಗ್ತಾರೆ 1:30-2 ಗಂಟೆಗೆ. ಊಟಕ್ಕೆ ನಿಲ್ಸಲ್ಲ ನನ್ನ ಪ್ರಕಾರ. ಇಷ್ಟು ಬೇಗ ಯಾರು ನಿಲ್ಲಿಸ್ತಾರಪ್ಪಾಜಿ? 12:30ಗೆ ಯಾರು ಊಟ ಮಾಡ್ತಾರೆ ಡ್ರೈವರ್ಗಳು? ಎಲ್ಲಪ್ಪಾಜಿ ನಿಮ್ಮ ಮೊಮ್ಮಗ ತಂದೆ. ಗೈಸ್, ನಮ್ಮಮ್ಮಂಗೆ ಉಗುರು ಕಟ್ ಮಾಡಿಕೊಡ್ಬೇಕಂತೆ. ಅಲ್ಲೇ ಕೂತ್ಕೊಳ್ಳಿ, ಬೆಳ್ಕಲ್ಲಿ ಬನ್ನಿ ಮಾಡಿಕೊಡೋಣ. ಎಲ್ಲಿ ನೈಲ್ ಕಟ್ರ? ಅಪ್ಪ ಪೇಪರ್ ಬೇಡ, ಅಲ್ಲೇ ನೈಲ್ ಕಟ್ರು ತಗೊಂಡೆ. ಅದನ್ನು ಮಾಡ್ಬೇಕವ ನೀನು. ಎಲ್ಲ ಮಾಡಬೇಕು. ನಮ್ಮಮ್ಮನ ಥರ ಹುಗ್ಗಿಯೋರಿಲ್ಲ, ನಮ್ಮ ಥರ ಹುಗಿಸ್ಕೊಳ್ಳೋರಿಲ್ಲ. ಅಪ್ಪ ಅಮ್ಮನ ಮನೆಗೆ ಹೋದ್ರೆ ನಾನಂತೂ ಫುಲ್ ಸೋಮಾರಿ ಆಗ್ಬಿಡ್ತೀನಿ. ನಿಮಗೂ ಗೊತ್ತು ಅಲ್ಲ, ಬಟ್ ಆದಷ್ಟು ಈ ಸಲ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿದ್ದೆ. ಆದರೂ ಸಹ ನಮ್ಮಮ್ಮ ಏನಾದರೂ ಕೆಲಸ ಹೇಳಿದ್ರೆ ಆಮೇಲೆ ನೋಡೋಣ ಅಂತ ಹೇಳ್ತಿದ್ದೆ. ಇವತ್ತು ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ, ಉಗುರು ಕಟ್ ಮಾಡಿಕೊಡ್ಬಾ ಅಂತ. ಗೈಸ್, ನಾನಿವತ್ತು ಊರಿಗೆ ಹೊರಟಿದ್ದೀನಿ. ಇನ್ನೊಂದು ಗಂಟೆ ಕಾಲ ಹೊರಟೆ. ಬೆಳಗ್ಗೆ ನಮ್ಮ ಚಿಂಟು ಕಳಿಸ್ದೆ ಬೆಂಗಳೂರಿಗೆ. ಈಗ ನಾನು ಹೊರಟಿದ್ದೀನಿ. ನಮ್ಮನೆ ಫುಲ್ ಖಾಲಿ ಖಾಲಿ. ನಮ್ಮಮ್ಮ 1 ವಾರ 10 ಡೇಸ್ ನಿಶಬ್ದವಾಗಿರ್ತಾರೆ. ಕರಿ ಬಂದರು ಪ್ರಶಾಂತಿನ ಕರ್ಕೊಂಡ. ಬಂದರೆ ನಂದೇ ಕಾರಲ್ಲಿ. ನಿಮ್ಮದೇ ಕಾರಲ್ಲಿ ಬನ್ನಿ. ಹೋಗೋಣ ನಡಿ ಅಂತ. ಡ್ರೈವರು ಬೇಡ, ನಾನೇ ಓಡಿಸ್ಕೊಂಡು ಇಬ್ರು ಹೋಗೋಣ ಅಂತ ಬಾ. ನಡಿ ಭಾನುವಾರಲ್ಲೇ ಹೋಗೋಣ ಅಂತ. ಬರ್ತಾನ ಗೈಸ್ ನನ್ನ ಗಂಡ ನನ್ನ ಕಾರಲ್ಲಿ? ಏನು ಮಾಡ್ತಾನೆ ಆಯ್ತಲ್ಲ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಮತ್ತು ಕಾರ್ ಯಾವಾಗ ತಗೋತೀನಿ ಅಂತ ಕೇಳಬೇಡಿ, ತಗೋತೀನಿ. ನಿಮಗೆ ಸರ್ಪ್ರೈಸ್ ಕೊಡ್ತೀನಿ. ಕಾಫಿ ಕುಡಿ. ಹಾಂ, ನಾಳೆನೇ ತಗಡೆ. ಸ್ನಾನ ಮಾಡ್ಕೊಂಡು ಹೋಗೋದು ಇನ್ನೇನು ಕೆಲಸ. ನಾನು ತಿಂಡಿ ಮಾಡೋದಿಲ್ಲ, ಅವರೇ ಮಾಡ್ತಾರಲ್ಲ ತಿಂದ್ಬಿಟ್ಟು.
ನಡಿ ಹೋಗೋಣ ಅಂತ. ಅಯ್ಯೋ ಇಲ್ಲಿಂದನೇ ಗೈಸ್, ನೀವೆಲ್ಲ ಯಾರು ನಿಮ್ಮ ತಂದೆ ತಾಯಿಗಳಿಗೆ ನೇಲ್ ಕಟ್ ಮಾಡಿಕೊಡ್ತೀರಾ ಕಮೆಂಟ್ ಮಾಡಿ ಆಯಿತಾ. ನಮ್ಮಮ್ಮಂಗೆ ನಾನು ಆಲ್ಮೋಸ್ಟ್ ಯಾವಾಗ ಬಂದಾಗಲೂ ಮಾಡಿಕೊಡ್ತೀನಿ. ಏನಮ್ಮ ಓಕೆನಾ ಮಾಡಿಕೊಡು. ಗೈಸ್, ನೀವೇ ಎಷ್ಟು ಸಲ ನೋಡಿದ್ದೀರಾ ನಾನು ಕ್ಯಾಪ್ಚರ್ ಮಾಡಿರೋದನ್ನ. ಇಲ್ಲ ಮಾಡಿಕೊಡ್ತೀನಿ ಗೈಸ್. ನೋಡಿ ಗೈಸ್, ನಮ್ಮಪ್ಪ ಹೆಂಗೆ ಫ್ಲವರ್ ಕಟ್ ಮಾಡ್ದಂಗೆ ಕಟ್ ಮಾಡ್ತಾರೆ ಕಲ್ಲಂಗಡಿ ಹಣ್ಣನ್ನ. ಸೊ ಇವಾಗ ಕಟ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಅಪ್ಪಂಗೆ ಕಾಫಿ ರೆಡಿ ಆಗಿದೆ. ನನಗೂ ಸಹ ಕಾಫಿ ಬರ್ತಾ ಇದೆ. ಕಾಫಿ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಡೋಣ. ಬಿಸಿ ಬಿಸಿ ಕಾಫಿ. ಸ್ಟ್ರಾಂಗ್ ಆಗಿದೆ ಗೈಸ್. ನಮ್ಮಮ್ಮ ನನಗೆ ಅಂತ ಕಬಾಬ್ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ನಮ್ ದಕ್ಷಂಗೆ ಅಂದ್ಬಿಟ್ಟು ಎತ್ತಿಟ್ಟಿದ್ದು. ಒಳ್ಳೊಳ್ಳೆ ಪೀಸ್ಗಳೆಲ್ಲ ಇಲ್ಲೇ ಅವೆ. ಇನ್ನೆಲ್ಲಿ ಸಿಗ್ತಾವ ಅಪ್ಪಾಜಿ? ಬಿರಿಯಾನಿಗೂ ಒಳ್ಳೆ ಪೀಸ್ ಇರ್ಲಿಲ್ಲ, ಚಾಪ್ಸ್ ಅಲ್ಲೂ ಒಳ್ಳೆ ಪೀಸ್ ಇರ್ಲಿಲ್ಲ, ಎಲ್ಲ ಇಲ್ಲವೇ ನೋಡಿ. ನೋಡ್ತೀನಿ ಬೆಂದೈತ. ಬೆಂದಿರುತ್ತೆ ಬಿಡಮ್ಮ. ಹಾಂ ಕಟ್ಟಾಗತ್ತೆ ಅಂದ್ರೆ ಬೆಂದಿದೆ. ಬೆಂದೈತಾ? ನಮ್ ಚಿಂಟುಗೂ ಪಾಪ ಇಷ್ಟ. ಅವನಿಗೂ ಪಾಪ ಕಾನ್ಸ್ಟಿಪೇಷನ್ ಆಗಿ ಲೂಸ್ ಮೋಷನ್ ಆಗಿ ತಿನ್ನೋಕ್ಕಾಗ್ಲಿಲ್ಲ. ಕೊನೆಗೂ ಇದು ನಾನ್ ತಿನ್ನೋ ತರ ಆಯ್ತು ನೋಡಿ ಗಾಯ್ಸ್. ಪಾಪ ನಮ್ ದಕ್ಷಂಗಂತೂ ತುಂಬಾ ಇಷ್ಟ ಕಬಾಬ್ ಅಂದ್ರೆ. ನಮ್ಮಮ್ಮ ನೋಡಿ ಗೈಸ್ ಏನ್ ಸ್ಟೈಲ್ ಆಗಿ ಸ್ಪೂನಲ್ಲಿ ಬಿಡ್ತಾವ್ರೆ. ಯಾವಾಗ ಸ್ಪೂನಲ್ಲಿ ಬಿಡೋದು? ನಮ್ಮಮ್ಮನೂ ಸ್ಟ್ಯಾಂಡರ್ಡ್ ಆಗ್ಬಿಟ್ರು. ಇವತ್ತು ಹೊಸ್ತಾಯ್ತಾ ಇದು ನಾನು. ನಮ್ಮಮ್ಮ ಈಗ ಇದೆಲ್ಲ ಬೇಯಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ. ನೋಡಿ ಗೈಸ್, ನಮ್ಮಮ್ಮ ಇಲ್ಲೆಲ್ಲ ಕಲ್ಲಂಗಡಿ ಹಣ್ಣು ತಿಕ್ಕೊಂಡಿದ್ದಾರೆ. ಅಮ್ಮ ಮಗಳು ಇಬ್ರು ಏನ್ ಸಿಕ್ಕಿದ್ರು ತಿಕ್ಕೋತಾರೆ. ನಾನೊಬ್ಳೆ ಪಾಪದವಳು. ಬನ್ನಿ ಬೇಗ ಬೇಗ ತಿನ್ನೋಣ. ಇಬ್ರು ಇದ್ರಲ್ಲೇ ತಿಂತೀವಿ. ತಿನ್ನಪ್ಪ. ನೀವೇನು ಪೂಜೆ ಮಾಡಲ್ಲ ತಾನೆ ಗೈಸ್? ಕಲ್ಲಂಗಡಿ ಹಣ್ಣು ಆಮೇಲೆ ತಿನ್ನೋಣ. ಫಸ್ಟು ಬಿಸಿ ಬಿಸಿ ಕಬಾಬ್ ತಿನ್ನೋಣ. ಹ್ಞೂ, ನಮ್ಮ ಅಮ್ಮಂಗೆ ಹೇಳಿದ್ರೆ ಅಮ್ಮ ಬಿರಿಯಾನಿಲೂ ಸಿಗ್ನಿಲ್ಲ ಅಂದ್ರೆ ಹೆಂಗೆ ಹೇಳ್ತಪ್ಪಜ್ಜಿ? ಎಲ್ಲ ಇಲ್ಲೇ ಅವಲ್ಲಪ್ಪಜ್ಜಿ ಚೆನ್ನಾಗಿರೋವು. ನಂದಾ? ನನಗೆ ಮಟನಲ್ಲಿ ಮತ್ತೆ ಕೋಳಿನಲ್ಲಿ ಎಂತೆಂಥದೋ ಪೀಸ್ ತಿನ್ನೋಕ್ಕಾಗಲ್ಲ. ಈ ಕಾಲು, ಹಾರ್ಟ್ ಅಂತೆ, ಅದಂತೆ ಇದಂತೆ, ಲಿವರ್ ಅಂತೆ, ಮತ್ತೆ ಚರ್ಬಿ ಅಂತೆ ಅಂತ ಚೆಂದಾಗಿ ಎಳೆ ಎಳೆ ಮಾಂಸ ಇದ್ರೆ ಅಷ್ಟೇ ನಾನು ತಿನ್ನೋದು. ಅದನ್ನೇ ಹೇಳ್ತಾ ಇದ್ದೆ. ಚಾಪ್ಸು ಮತ್ತೆ ಬಿರಿಯಾನಿನಲ್ಲಿ ಮಟನ್ನೇ ಸಿಗ್ಲಿಲ್ಲ ಅಂತ. ನಮ್ಮಪ್ಪ ಚಿಕನ್ ಕಬಾಬ್ ತಿನ್ಕೊಂಡು ಕ್ರಿಕೆಟ್ ನೋಡ್ತಾ ಇದ್ದಾರೆ. ಯಾರ್ಯಾರು ಆಡ್ತಿದ್ದಾರೆ ಪಜ್ಜೆ? RCB RR ಅಂತೆ. ನಿಜಕ್ಕೂ ನನಗೆ ಕ್ರಿಕೆಟ್ ಬಗ್ಗೆ ಗಂಧ ಗಾಡಿ ಗೊತ್ತಿಲ್ಲ. RCB ವರ್ಸಸ್ RR. RR ಅಂದ್ರೆ ಏನೋ ಗೊತ್ತಿಲ್ಲ ಗೈಸ್. RCB ಅಂದ್ರೆ ಗೊತ್ತು, ರಾಯಲ್. RCB ಅಂದ್ರೆ ಏನು? ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಗೈಸ್ ಬನ್ನಿ ಇವಾಗ ನಾವು ವಾಟರ್ ಮೆಲನ್ ತಿನ್ನೋಣ. ಪೆಪ್ಪರ್ ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ. ಸೊ ಇವಾಗ ತಿನ್ಬಿಡೋಣ. ನೋಡಿ ಚೆನ್ನಾಗಿ ಹಾಕಿದ್ದೀನಿ ಪೆಪ್ಪರು ಮತ್ತು ಸಾಲ್ಟು. ಸೊ ತಿನ್ನೋಣ ಬನ್ನಿ. ಇಷ್ಟೇ ಗೈಸ್, ನಾನು ಇನ್ನೂ ಊಟ ಮಾಡಲ್ಲ. ಸೊ ಇದನ್ನು ತಿನ್ಬಿಟ್ಟು ಬ್ರಷ್ ಮಾಡಿಕೊಂಡು ಸೊ ಲಗೇಜ್ ತೊಗೊಂಡು ಹೊರಡೋದು ಅಷ್ಟೇ. ಇವತ್ತು ಟೇಸ್ಟ್ ಆಗಿದೆ ಇದು.
ತಿನ್ನಕ್ಕಾಗಿ ಹೇಳ್ಬಿಟ್ಟು ತಿನ್ಕತ್ತೀನಿ ನಾನೇ. ನೀವೇ ತಿಂತೀರಾ ಐಸ್ ಕ್ರೀಮ್ನ? ಇನ್ನೂ ತಿನ್ಕೋ. ಗೈಸ್ ನಮ್ಮಮ್ಮ ಐಸ್ ಕ್ರೀಮ್ ತಿಂತಾನೆ. ತಾಳೆ ಅದನ್ನ ಇಟ್ಕೊಂಡು ಗೈಸ್ ಈಗ ಟೈಮು 7 ಗಂಟೆ 12 ನಿಮಿಷ. ಇನ್ನೊಂದು ಸ್ವಲ್ಪ ಹೊತ್ತು ಹೊರಡ್ತೀನಿ, ಟೈಮ್ ಆಗ್ತಾ ಇದೆ. ಸೊ ನಮ್ಮಮ್ಮ ಗ್ರೀನ್ ಟೀ ಕೊಟ್ಟಿದ್ದಾರೆ, ಕುಡಿಯೋಣ. ಮೇ ಬಿ ಒಂದು 10 ನಿಮಿಷ ಆದ್ಮೇಲೆ ಬೇಕಂದರೆ ಹಾಲಿನ ಟೀನು ಕೊಡ್ತು. ಕಾಚ್ಕೊಳೆ ಕುಣಿಲ್ಲ ಹೋಗಿ ಅಪ್ಪ ಕುಡಿಯೋಣ ಆಗ್ಬಿಡ್ತಾರೆ. ಹಿಂಗೆ ಇನ್ನೇನು ಕುಡಿಯೋಕ್ಕಾಗತ್ತೆ. ಬಾರಪ್ಪಾಜಿ. ಗೈಸ್ ಹೊರಟೆ. ಈಗ ಟೈಮ್ ಬಂದು 7 ಗಂಟೆ 40 ನಿಮಿಷ. ಸೊ ಬನ್ನಿ ಹೋಗೋಣ. ಈ ಕಡೆ ಶಿವನು ತಾಯಿ ಎಲ್ಲರೂ ಹೋಗ್ಬೇಕು, 2 ಜೊತೆ ತಗೋತಾರವ ಇವರು. ಹಾಂ ಹಾಂ ಬಾಯ್. ಹೇಗೆ ಆರ? ವಾವ್ ಗೈಸ್, ಲಕ್ಷ್ಮಿ ಇದೆ. ಹೇಗೆ ಕೊಡೋದು ಹೇಳೋಣ? ಪಜ್ಜಿ ಲೋಟಸ್ ಇರೋದು ಲಕ್ಷ್ಮಿ ಕೊಡೋದು ಹೇಳಿ. ಹಾಂ ಎಷ್ಟು? 300 ರೂಪಾಯಿ ಅಂತೆ. ಮಾಡ್ಕೊಡಿ ಅಣ್ಣ, ಇದು ಮಾಡ್ಕೊಡಿ. ಇದು ನಂಗೆ ನಾಳೆ ಬೆಳಗ್ಗೆ ಪೂಜೆಗೆ ಬೇಕು. 250 ಮಾಡ್ಕೊಂಡು ಕೊಡಿ. ಇರುತ್ತಲ್ಲ ನಾಳೆ ತನಕ? ಸೇವಂತಿಗೆ ಹೇಗೆ? ದೇವಸ್ಥಾನಕ್ಕೆ ಒಂದು ಮಾರ್ಕ್, ಅರ್ಧ ಮಾರ್ಕ್ ಸಾಕಲ್ವಾ? 1 ಮಾರ್ಕ್ ಕೊಡಿ. ಯಾವುದು? ತುಳಸಿನಾ? ತುಳಸಿ ಹಾರ ಇದೆಯಾ? ಹೆಂಗೆ? ಗಣಪತಿ ತಪ್ಪುರ ಆಂಜನೇಯ ಬೇಡ, ಅದೊಂದೇ ಸಾಕು ಬಿಡಿ. ಹಾಕಲ್ವಾ? ಇದ್ಯಾವು? ಕಣ್ಣುಗ್ಲಾ ಕೊಡಿ, ಅರ್ಧ ಮಾರ್ಕ್ ಕೊಡಿ ಸಾಕು. ಹೆಂಗೆ? ಗೈಸ್ ಹೂವು ತಗೊಂಡೆ, ದೊಡ್ಡದು. ಹೆಂಗೆ? ಅದೆಂಗೆ? ಎಷ್ಟಂತ? ಚಿಕ್ಕ ಕಾರು ಪುಟ್ಟದಾಗಿರ್ಲಿ ಸಾಕಲ್ಲ. ಅಂತೂ ಇಂತೂ ಚಂದ್ರಪಟ್ಟಣದ ಹೂವೇ ಹಾಕ್ಬೇಕು ಅಂತಿದ್ದೆ. ಬೇರೆ ಒಳ್ಳೇದು ಮಾಡಪ್ಪ. ಕೊನೆಗೂ ಚಂದ್ರಪಟ್ಟಣ ಹೂವೇ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಪುರಸಭೆ ಮಿಂಚಿಸ್ತಾ ಇದ್ದಾರೆ. ಓ ನಾಳೆ ಏಪ್ರಿಲ್ 14 ಅಲ್ಲ, ಅದಕ್ಕೆ
ನಮ್ಮ ಚನ್ನರಾಯಪಟ್ಟಣದ ಸರ್ಕಲ್, ಪೊಲೀಸ್ ಸ್ಟೇಷನ್ ಸರ್ಕಲ್. ನಾಳೆ ಅಂಬೇಡ್ಕರ್ ಜಯಂತಿ ಇದೆ ಗಾಯ್ಸ್. ಇವತ್ತು ಬಂದು ಏಪ್ರಿಲ್ 13th. ಹೇ ಗಾಯ್ಸ್, ಅಂತ ಎಂತ ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ. ತುಂಬಾ ಜನ ತುಂಬಾನೇ ಕನ್ಫ್ಯೂಷನ್ಸ್ ಇಟ್ಕೊಂಡಿದ್ದೀರಾ, ಬಟ್ ಅದನ್ನೆಲ್ಲ ತಲೆಯಿಂದ ಕಿತ್ತಾಕಿ ನಾನು ನನ್ನ ಗಂಡನ ಬಿಟ್ಟು ಎಲ್ಲೂ ಹೋಗಲ್ಲ ಗಾಯ್ಸ್, ಎಲ್ಲೂ ಹೋಗಲ್ಲ. ಸತ್ರು ನಾ ಅವನಿಗೆ ಪಿಚಾಚಿ ದೆವ್ವ ಆಗಿ ಅವನ್ನ ಕಾಡ್ತೀನಿ, ಗೊತ್ತಾಯ್ತಲ್ಲ? ಸೊ ಬಾಯ್ ಗಾಯ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.